ಹೆಂಡತಿ ಮಾಡಿದಳು ಗಂಡನ ಪರೀಕ್ಷೆ. ಮದುವೆ ಆದ ಕೆಲವು ವರ್ಷಗಳ ನಂತರ ಹೆಂಡತಿಯ ಮನಸ್ಸಲ್ಲಿ ಗಂಡ ನನ್ನನ್ನ ಎಷ್ಟು ಪ್ರೀತಿಸ್ತಾನೆ, ಹಾಗೂ ನಾನು ಬಿಟ್ಟು ಹೋದರೆ ಇವರು ಏನು ಮಾಡುವರು ಎಂದು ತಿಳಿದುಕೊಳ್ಳುವ ಕುತೂಹಲ ಹುಟ್ಟಿತು. ಈ ವಿಚಾರವನ್ನು ಅವಳು ಒಂದು ಕಾಗದದ ಮೇಲೆ ಬರೆಯುತ್ತಾಳೆ. ನಾನು ನಿನ್ನ ಜೊತೆ ಇದ್ದು ಬೇಜಾರಾಗಿದ್ದೇನೆ, ನಾನು ಸುಖವಾಗಿ ಇಲ್ಲ, ಅದಕ್ಕೆ ನಾನು ನಿನ್ನನ್ನ ಬಿಟ್ಟು ಹೋಗುತ್ತಿದ್ದೇನೆ. ಇಷ್ಟು ಬರೆದು ಕಾಗದವನ್ನು ಟೇಬಲ್ ಮೇಲೆ ಇಟ್ಟು ಮಂಚದ ಕೆಳಗೆ ಅಡಗಿ ಕೊಡುತ್ತಾಳೆ. ಗಂಡ ಬರ್ತಾನೆ, ಕಾಗದ ನೋಡ್ತಾನೆ, ಕೆಲವು ಸಮಯ ಶಾಂತವಾಗಿದ್ದು ಅದೇ ಕಾಗದದ ಮೇಲೆ ಏನೋ ಬರೆದು ಖುಷಿಯಿಂದ ಶಿಳ್ಳೆ ಹೊಡೆದು ಕುಣಿಯುತ್ತಾನೆ. ಆಮೇಲೆ ಬಟ್ಟೆ ಬದಲಾಯಿಸ್ತಾನೆ. ಯಾವುದೋ ಹುಡುಗಿಗೆ ಕಾಲ್ ಮಾಡಿ ಹೇಳ್ತಾನೆ, ಇಂದು ನಾನು ಮುಕ್ತನಾದೆ, ನನ್ನ ಹೆಂಡತಿಗೆ ಅರಿವಾಯ್ತು ಅವಳು ನನ್ನ ಯೋಗ್ಯಳಲ್ಲ ಎಂದು, ಅದಕ್ಕೆ ಅವಳೇ ನನ್ನ ಬಿಟ್ಟು ಹೋಗಿದ್ದಾಳೆ. ನಾನು ಈಗ ಸ್ವತಂತ್ರನಾಗಿದ್ದೇನೆ, ನಿನಗೆ ಭೇಟಿ ಮಾಡಲು ಮನೆ ಎದುರು ಇರೋ ಪಾರ್ಕ್ಗೆ ಬರ್ತಾ ಇದ್ದೇನೆ, ನೀನು ಬೇಗ ಬಾ ಎಂದು ಇಷ್ಟು ಹೇಳಿ ಕಾಲ್ ಕಟ್ ಮಾಡಿ ಮನೆಯಿಂದ ಹೊರಗೆ ಹೋಗ್ತಾನೆ. ಗಂಡ ಹೊರಗೆ ಹೋಗುತ್ತಿದ್ದರೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೆಂಡತಿ ಮಂಚದಿಂದ ಆಚೆ ಬರ್ತಾಳೆ ಮತ್ತು ಅವನು ಬರೆದ ಕಾಗದವನ್ನು ಓದುತ್ತಾಳೆ. ಅದರಲ್ಲಿ ಬರೆದಿರುತ್ತದೆ, ಹುಚ್ಚಿ, ನಿನ್ನ ಕಾಲುಗಳು ಮಂಚದ ಕೆಳಗಡೆ ಇಂದ ಕಾಣಿಸ್ತೇವೆ. ಎದ್ದು ಬಂದು ಚಹಾ ಮಾಡು, ಕೆಳಗಡೆ ಹೋಗಿ ಬಿಸ್ಕೆಟ್ ತರ್ತೇನೆ. ನನ್ನ ಜೀವನದ ಸಂತೋಷ ನಿನ್ನಿಂದಲೇ ಇದೆ. ಅದರಲ್ಲಿ ಅರ್ಧ ನಿನಗೆ ಸತಾಯಿಸುವುದರಿಂದ ಸಿಗುತ್ತೆ, ಇನ್ನು ಅರ್ಧ ನಿನ್ನನ್ನು ಪ್ರೀತಿಸುವುದರಿಂದ ಸಿಗುತ್ತೆ. ಗಂಡ ಹೆಂಡತಿ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದರಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ಕೋಪ ಇದೆ. ಈ ಪ್ರೀತಿ ದುಃಖದಲ್ಲಿ ಇದ್ದಾಗ ಕಣ್ಣೀರಿನ ರೂಪದಿನ ಹೊರಗೆ ಬರುತ್ತದೆ. ನೀವು ವಿವಾಹಿತರಲ್ಲದೆ ಇದ್ದರೆ ಇದನ್ನ ಅಪ್ಪ ಅಮ್ಮನ ದೃಷ್ಟಿಯಿಂದ ನೋಡಿ. ವಿವಾಹಿತರಾದರೆ ನಿಮಗೆ ಸ್ವತಃ ಈ ಭಾವನೆ ತಿಳಿಯುವುದು, ಹಾಗೂ ಈ ಕತೆ ನಿಮಗೆ ನಿಜವಾಗಿಯೂ ಇಷ್ಟ ಆಗಿರಬಹುದು. ಇದನ್ನ ನಿಮ್ಮ ಬಾಳ ಸಂಗಾತಿ ಜೊತೆ ಶೇರ್ ಮಾಡಿ. ಕತೆ ಪೂರ್ತಿ ಕೇಳಿದಕ್ಕೆ ಧನ್ಯವಾದಗಳು.